ಇಲ್ಲಿ ಯಾರನ್ನೋ ನಾವು ಅಜ್ಞಾನತ್ವ ಅಂತ ಹೇಳ್ತಿಲ್ಲ, ಅದನ್ನು ಬಳಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದೀವಿ. ಕೋಪ ಮಾಡ್ಕೋಬೇಡಿ. ಹಂಗಲ್ಲ ನಾವೆಲ್ಲ ಅಜ್ಞಾನಿಗಳ ಅಲ್ಲ, ಜ್ಞಾನಿಗಳೇ ಆಗಿರಿ. ಆದರೆ ಯಾಕೆ ತಡವರಿಸ್ತಾ ಇದ್ದೀರಾ ಜೀವನದಲ್ಲಿ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ನನಗೆ ಯಾಕೆ ಹಿಂಗೆ? ಅದೇ ಅಜ್ಞಾನತ್ವವಾಗಿರೋದು. ಜ್ಞಾನತ್ವಕ್ಕೆ ಬರಬೇಕಾದ್ರೆ ರಾತ್ರಿ ಕಮ್ಮಿ ಬಳಸಬೇಕು, ಹಗಲನ್ನ ಜಾಸ್ತಿ ಬಳಸಬೇಕು. ಇಲ್ಲಿ ಜ್ಞಾನ ಅನ್ನೋದು ನಮಗೆ ಬಂದಾಗ ಸಮಯವನ್ನು ಹೇಗೆ ಬಳಸಬೇಕು ಅಂತ ಅಕೌಂಟ್ ಓಪನ್ ಆಗುತ್ತೆ. ಓಕೆನಮ್ಮ? ಸಮಯಕ್ಕೆ ಬೆಲೆ ಕೊಡಬೇಕು. ಸಮಯವನ್ನು ಹೇಗೆ ಬೆಳೆಸಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ, ಚೆನ್ನಾಗಿರ್ತೀವಿ. ಹೇಗಿದೆ ಮೂಲ ಶಿಕ್ಷಣ? ಚೆನ್ನಾಗಿದೆ ಅಲ್ವಾ? ನಮ್ಮಲ್ಲೇ ಭಗವಂತ ಎಲ್ಲ ಕೊಟ್ಟು ಕಳಿಸಿದಾರ್ರಿ. ಭಗವಂತ ನಮಗೊಂದು ಪರೀಕ್ಷೆ ಇಟ್ಟಿದ್ದಾರೆ. ನಮ್ಮಲ್ಲಿ ಭಗವಂತನಿದ್ದಾರೆ, ನಮ್ಮ ದೇಹದಲ್ಲಿ ಭಗವಂತ ಇದ್ದಾರೆ. ಅವರು ನಮಗೆ ಪರೀಕ್ಷೆ ಇಟ್ಟು ಶೋಧನೆ ಮಾಡ್ತಾ ಇದ್ದಾರೆ, ಹೇಗೆ ಬಳಸ್ತಾನೆ ಇವನು ಅಂತ. ನಾವು ಬಳಸಕ್ಕೆ ಗೊತ್ತಿಲ್ಲದೆ ಹುಡುಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಒಂದು ಅಜ್ಞಾನತ್ವದಲ್ಲಿ ಭಾಗ, ಎರಡನೇ ಭಾಗ. ಇದು ನಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ನಾವು ಬಳಸೋಕ್ಕಾಗದೆ ಇನ್ನೊಂದು ಕಡೆ ಹುಡುಕೊಂಡು ಹೋಗ್ತಕ್ಕಂಥದ್ದೇ ಅಜ್ಞಾನತ್ವ. ಹಾಗೆ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಅದನ್ನೇ ಹೇಳ್ತಾರೆ. ಯಾಕೆ ಅಂದರೆ ಶಾಸ್ತ್ರ ಅಂತಕ್ಕಂಥದ್ದು, ದೇವ್ರ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು, ಇದು ಎರಡೂ ನಮ್ಮಲ್ಲಿ ಅಜ್ಞಾನತ್ವದಲ್ಲೇ ಹೊಡೆದೋಗಿದೆ. ಪೂಜೆ ಮಾಡಿದ್ರೆ, ದೇವ್ರ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ, ಇದು ಅಜ್ಞಾನತ್ವ. ದೇವರು ಒಳ್ಳೆಯದು ಮಾಡೋದಕ್ಕೆ ಅವರು ವ್ಯಾಪಾರಿ ಅಲ್ಲ. ನೀನು ದುಡ್ಡು ಮಂಗಳಾರತಿ ತಟ್ಟೆ ಕಾಸು ಹಾಕಿದ್ರೆ ನಿನಗೆ ಸಾಂಕ್ಷನ್ ಮಾಡಲ್ಲ, ಅಥವಾ ಉಂಡಿಯಲ್ಲಿ ಬಂಡ್ಲು ದುಡ್ಡು ಹಾಕಿದ್ರೆ ಸಾಂಕ್ಷನ್ ಆಗಲ್ಲ, ಅಥವಾ ದೇವರಿಗೆ ಎಣ್ಣೆ ಕೊಡಿಸಿದ್ರೆ ಅಭಿಷೇಕ ಮಾಡಿಸಿದ್ರೆ ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿಲ್ಲ. ಅದು ನಿನ್ನ ಭಾವನೆ, ನಿನ್ನ ಭ್ರಮೆ, ನಿನ್ನ ಕಲ್ಪನೆ, ಏನೋ ಒಂದು ಮಾಡ್ಕೊ. ಆದರೆ ಭಗವಂತನಿಗೆ ಬೇಕಾಗಿರೋದೇನು ಅಂದರೆ ಭಗವಂತನ ಸೇವೆ. ಭಗವಂತನಿಗೆ ಬೇಕಾಗಿರೋದೇನು? ಸೇವೆ. ಭಗವಂತನ ಸೇವೆ. ಭಗವಂತನಿಗೆ ಪೂಜೆಯಲ್ಲ. ಇದನ್ನು ಸತ್ಯ ತಿಳ್ಕೊಬೇಕು. ಶಿಕ್ಷಣದಲ್ಲಿ ಇದು ಒಂದು ಮೂಲ ಶಿಕ್ಷಣ. ನಾವು ದೇವ್ರನ್ನೇ ಮಾಡಕ್ಕೆ ಹೊರಟ್ಬಿಟ್ಟಿದ್ದೀವಿ. ಹೌದು ಗುರುಗಳೇ. ದೇವರು ನಮ್ಮನ್ನು ಮಾಡಿದ್ದಾನೆ, ನಾವು ದೇವ್ರು ಮಾಡಕ್ಕೆ ಹೋಗ್ತಾ ಇದ್ವಿ. ಅಂದರೆ ಸೂರ್ಯನಿಗೆ ನಾವು ಟಾರ್ಚ್ ಕೊಟ್ಟಂಗೆ, ನೋಡು ಬೆಳಕು ಎಷ್ಟೈತೆ ಅಂತ ಕೊಡ್ಬೋದೇನಮ್ಮ? ಸೂರ್ಯನ ಬೆಳಕಿಗೆ ನಾವು ಟಾರ್ಚ್ ಕೊಟ್ಟು ಜಾಸ್ತಿ ಕಾಣಿಸುತ್ತಾ? ಹಾಗೆ ನಾವು ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ದೇವ್ರನ್ನೇ ಮಾಡಕ್ಕೆ ಹೋಗೋದು ನಾವು.